ಇಬ್ರಿ 4ನೇ ಅಧ್ಯಾಯ ಅದರ 2ನೇ ವಚನ. ಇಬ್ರೂಸ್ ಚಾಪ್ಟರ್ 4 ವರ್ಸ್ 2. ಅವರಿಗೆ ಶುಭವರ್ತಮಾನವು ಸಾರಣವಾದಂತೆಯೂ ನಮಗೆಯೂ ಸಾರಣವಾಯಿತು. ಆದರೆ ಆ ಕಾಲದಲ್ಲಿ ಕೇಳಿದವರು ನಂಬದೆ ಹೋದ ಕಾರಣ, ಆ ಕಾಲದಲ್ಲಿ ವಾಕ್ಯವನ್ನು ಕೇಳಿದವರು ನಂಬದೆ ಹೋದ ಕಾರಣ ಆ ವಾಕ್ಯದಿಂದ ಅವರಿಗೆ ಪ್ರಯೋಜನವಾಗಲಿಲ್ಲ. ಈ ದಿನದಲ್ಲಿ ಕ್ರೈಸ್ತವರಾದ ನಮಗೂ ಕೂಡ ಪ್ರತಿ ವಾರ ವಾಕ್ಯವನ್ನು ಕೇಳಿದರೂ ನಮಗೆ ಪ್ರಯೋಜನವೂ ವಾಗುತ್ತಿಲ್ಲ. ಯಾಕೆಂದರೆ ನಾವು ಆ ಮಾತನ್ನು ನಂಬುತ್ತಾ ಇಲ್ಲ. ದೇವರ ಈ ದಿನದಲ್ಲಿ ನಮ್ಮನ್ನು ಎಚ್ಚರಿಸುತ್ತಿದ್ದಾನೆ. ಆ ವಾಕ್ಯವನ್ನು ನಂಬಬೇಕು. ಆ ವಾಕ್ಯದಲ್ಲಿ ಜೀವವಿದೆ. ಆ ವಾಕ್ಯದಲ್ಲಿ ದೇವರಿದ್ದಾನೆ. ದೇವರನ್ನು ಅರ್ಥ ಮಾಡಿಕೊಳ್ಳಬೇಕು. ಅದಕ್ಕಾಗಿ ದೇವರಿಗೆ ಮಾತನ್ನು ಹೇಳುತ್ತಿದ್ದಾನೆ. ಆ ಕಾಲದಲ್ಲಿ ಅವರು ನಂಬಲಿಲ್ಲ ವಾಕ್ಯವನ್ನು, ಈ ಕಾಲದಲ್ಲಿ ನಾವು ನಂಬುತ್ತಾ ಇಲ್ಲ. ಅದಕ್ಕಾಗಿ ಈ ದಿನವಾದರೂ ವಾಕ್ಯವನ್ನು ಕೇಳಿ ಆತನನ್ನು ನಂಬಿ ಆತನ ಮೇಲೆ ವಿಶ್ವಾಸವನ್ನಿಟ್ಟು ನಾವು ಜೀವಿಸುವುದಾದರೆ ನಮ್ಮ ಜೀವಿತವನ್ನು ದೇವರು ತನ್ನ ಇಷ್ಟದಂತೆ ನಡೆಸುವುದಕ್ಕೆ ಇಷ್ಟಪಡುತ್ತಾನೆ. ಅದಕ್ಕಾಗಿ ನಮ್ಮ ಜೀವಿತವನ್ನು ಆತನ ಕೈಯಲ್ಲಿಟ್ಟು ನಾವು ನಡೆಯುವರಾಗೋಣ. ದೇವರ ವಾಕ್ಯವನ್ನು ಆಶೀರ್ವದಿಸಲಿ.